ಪ್ರಧಾನಮಂತ್ರಿ ಆಗ್ತಕ್ಕಂಥ ಶಕ್ತಿ ಒಬ್ಬರಿಗೆ ಇರೋದು ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ನಾನಲ್ಲ, ನಾನು ಒಂದು ಪ್ರಾದೇಶಿಕ ಪಕ್ಷದ ಒಂದು 65 ವರ್ಷ 70 ವರ್ಷದ ಅನುಭವ ಇದೆ ಅಷ್ಟೇ. ಆದರೆ ಮೋದಿಯವರು ಈ ರಾಷ್ಟ್ರದಲ್ಲಿ ವಿಶ್ವದಲ್ಲೇ ಒಬ್ಬ ನಾಯಕನಾಗಿ ಇವತ್ತು ಬೆಳೆದಿದ್ದಾರೆ. ಅವ್ರ ಬಗ್ಗೆ ಲಘುವಾಗಿ ಮಾತನಾಡೋದನ್ನ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ, ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ತಮಿಳುನಾಡು ಕಾಂಗ್ರೆಸ್ ಅವರು ಟಿಕೆಟ್ ಹಂಚುವಾಗ ಸ್ಟಾಲಿನ್ಗೂ ಅವ್ರಿಗೂ ಒಬ್ಬರಿಗೊಬ್ಬರಿಗೆ ಪರಸ್ಪರ ಡಿಫರೆನ್ಸೇ ಬಂತು. ಅದು ಅವರ ವೈಯಕ್ತಿಕವಾದ ವಿಷಯಗಳು. ಅವರು ಕರುಣಾನಿಧಿ ಇದ್ದಾಗ ಎಷ್ಟು ಸೀಟ್ ಕೊಡ್ತಾ ಇದ್ರು, ಸ್ಟಾಲಿನ್ ಏನು ಮಾಡಿದ್ರು, ಅದರಿಂದ ಅವೆಲ್ಲ ಚರ್ಚೆ ಮಾಡಿ ಉಪಯೋಗ ಇಲ್ಲ. ಈಗ ತಮಿಳುನಾಡಲ್ಲಿ ಒಂದು ಹೊಸ ಶಕ್ತಿ DMK ಅಣ್ಣಾ DMK ಎರಡನ್ನು ಹಿಂದೆ ಹಾಕಿ ಕಾಂಗ್ರೆಸ್ ಹಿಂದೆ ಹಾಕಿ ಕಾಮರಾಜ್ ನಾಡಿನಿಂದ ಹಿಡಿದು MG ರಾಮಚಂದ್ರನು, ಕರುಣಾನಿಧಿ, ಜಯಲಲಿತಾ ಇವರೆಲ್ಲರ ನಾಯಕತ್ವವನ್ನ ಹಿಂದಕ್ಕೆ ಸರಿಸಿ ವಿಜಯನ್ನು ಬಹಳ ಮುಂದೆ ಹೋಗಿದ್ದಾರೆ. ಅದರಿಂದ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಜನ. ಎಲ್ಲೋದ್ರು 40 ಲಕ್ಷ 50 ಲಕ್ಷ ಜನ ಸೇರ್ತಾರೆ. ಒಬ್ಬ ಸಾಮಾನ್ಯ ಅಸಿಸ್ಟೆಂಟ್ ಡೈರೆಕ್ಟರ್ ಮಗ ಆ ಎತ್ತರಕ್ಕೆ ಬೆಳೆದಿದ್ದಾರೆ. ನಾನು ಅವ್ರನ್ನ ಅಭಿನಂದಿಸ್ತೇನೆ. ಅವ್ರ ಬಗ್ಗೆ ನನಗೆ ಗೌರವ ಇದೆ. ತಮಿಳುನಾಡಿಗೂ ನಮಗೂ ಸಮಸ್ಯೆಗಳಿದೆ, ಅದನ್ನ ಬಗೆಹರಿಸ್ತಕ್ಕಂಥ ಕಾಲದಲ್ಲಿ ಕೂತು ಮಾತನಾಡ್ತಕ್ಕಂಥ ಸಂದರ್ಭ ಬರ್ಬೋದು. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಾನು ಇವತ್ತು ನಿಮ್ಮಿಂದ ಸ್ವಲ್ಪ ಹಿಂದೆ ಸರಿತೇನೆ. ಮತ್ತೆ ಮುಂದಿನ ವಾರ ಬರ್ತೇನೆ, ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.